ಯಾಕಮ್ಮ ಇಲ್ಲಿ ಬಂದು ಕೂಕೊಂಡಿದ್ಯಾ? ಏನಿಲ್ಲ ಕಣಪ್ಪ, ಸುಮ್ಮನೆ ಬಂದೆ. ಇತ್ಲಾಗ ಬಂದು ಇವ್ರ ಮಂತಾಗ ಹಿಂಗೆ ಕುಕ್ಕಂಡೆ. ಗಾಳಿ ಚೆನ್ನಾಗಿ ಬೀಸುತ್ತೆ ಅಲ್ಲ, ಮಂತಾಗ ಸಂಜೆ ಆದಂಗೆ ಆತಲ್ಲ, ಗಾಳಿ ಬರಲ್ಲ ಅಂತ ಹೇಳಿ ಅದಕ್ಕೆ ಇಲ್ಲಿ ಹಿಂಗೆ ಬಂದು ಬೈಲಕ್ಕೆ ಇಲ್ಲಿ ಕೂಕ್ಕಂಡೆ. ಏನು ಮಾಡ್ತಿದ್ಲ ಸ್ನೇಹ? ಏನೋ ಮಾಡ್ತಿದ್ಲಪ್ಪ, ಅಡುಗೆ ಮನೆಗೆ ಏನು ಅಡುಗೆ ಮಾಡ್ತಿದ್ಲೋ ಏನು ಮಾಡ್ತಿದ್ಲಪ್ಪ. ಅಡ್ಡಸ್ಕೆಲ್ಲ ಬಂದಿರೋದಕ್ಕೆ ತಿಂಡಿ ಮಾಡಿದ್ಲು, ಎಲ್ಲರಿಗೂ ತಿಂಡಿ ಹಾಕ್ಕೊಟ್ಲು. ಅಂದ್ರೆ ಒಂದು ಮಾತಾಡಿಲ್ಲ, ತುಟಿ ಎರಡು ಮಾಡಿಲ್ಲ. ಮಾತಾಡ್ಸಿದ್ರು ಮಾತಾಡಲ್ಲ, ಸುಮ್ಮನೆ ಮೂಗಿ ಹೆಂಗೆ ಇದ್ದಾಳೆ. ಮಾತಾಡಿದ್ರು ಮಾತಾಡಲ್ಲ ಕಣ್ಪಾಪ, ಮಾತಾಡ್ಸಿದ್ರು ಮಾತಾಡಲ್ಲ. ಮಾತಾಡಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡವಳೆ, ಅದಕ್ಕೆ ಮಾತಾಡ್ಸಿದ್ರು ಒಂದು ಮಾತಾಡಲ್ಲ. ಬಿಡು, ಮಾತಾಡೋದ್ಲಿಲ್ಲದೆ ಒಳ್ಳೇದಾಯ್ತು. ಮಾತಾಡಬಾರ್ದು, ಸುಮ್ಮನೆ ಮಾತಾಡ್ತಾಳೆ. ಹಂಗಲ್ಲ, ಯಾಕೆ ಮಾತಾಡ್ಸಿರೋ ಅಂಬಲ್ಲ ಅಂಬಲ್ಲ ಹಂಗೈದಾಳೆ. ಮಾತಾಡಿಸೋದು ಅಂದರೆ ಹಂಗಲ್ಲ, ಮಾತಾಡೋದಂದರೆ ತೀರಾ ಹಂಗಿನ್ ಮಾಡೋದಲ್ಲ. ಎಷ್ಟ್ರಾಗಿರ್ಬೇಕು ಹಂಗೆ ಅಷ್ಟ್ರಾಗಿರಬೇಕು. ಅಂದರೆ ಬಂದಾಗಿಂದಲೂ ಎದ್ದೇಸ್ಕೆಲೆ ಬಂದಿದ್ದಕ್ಕೆ ನೀವು ತಿಂಡಿ ಮಾಡಿದ್ಲು, ಬಂದಿಡ್ಕೇನೆ ತಿಂಡಿ ಮಾಡಿ ಆಮೇಲೆಲ್ಲ ಅಡುಗೆ ಮಾಡಿದ್ಲು. ಅಡುಗೆ ಮಾಡಿ ಎಲ್ಲ ನೆಲ ಕಸ ಗೀಸ ಎಲ್ಲ ಹೊಡೆದು ಎಲ್ಲ ಒರೆಸಿಳು. ಏನು ಮಾಡ್ತಾಳೆ ಏನೋ ಆವಾಗಲೇ ಆಲೇನೆ. ಕಸ ಎಲ್ಲ ಹೊಡೆದು ನೆಲ ಒರೆಸಿ ಎಲ್ಲ ಅಡುಗೆನೂ ಮಾಡಿದ್ಲು. ಯಾತನ ಬಟ್ಟೆ ಒಗಿತಿದ್ಲೇನು. ಏನು ಮಾಡ್ತಿದ್ಲ ಕಣಮ್ಮ, ನಾನೆಲ್ಲ ಅಡುಗೆ ಮನೆಯಾಗ ಏನೋ ಮಾಡ್ತಾ ಇದ್ದಾಳೇನೋ ಅಂದ್ಕೊಂಡೆ. ಏನು ಮಾಡ್ತಿದ್ಲ? ಅದೇ ದಿಮ್ ಕವರು ಹಾಸಿಗೆ ಮ್ಯಾಗ್ಲವ ಅವನ್ನೆಲ್ಲ ನಾವು ಒಗ್ದಾಕ್ತೀನಿ ಅಂತೇಳಿ ತಗೊಂತಿದ್ಲು. ಪರವಾಗಿಲ್ಲ, ಸ್ವಲ್ಪ ಚೆನ್ನಾಗಿ ಬುದ್ಧಿ ಬಂದೈತಿ. ಚೆನ್ನಾಗಿ ಅತ್ಲಾಗೆ ಒಂದಿಟ್ಟು ಬುದ್ಧಿ ಬಂದಿರಂಗೈತಿ. ಹೆಂಗಾತ ಇವಾಗ ಸುಮ್ಮನೆ ಮಾಡ್ತಾಳೆ. ಒಂದು 2 ದಿನ ಆದಮೇಲೆ ಅಲ್ಲಿ ಗೊತ್ತಾಗುತ್ತೆ. ಇನ್ನು ಇವತ್ತು ಬಂದವಳು ಇನ್ನು ಶುಭ ಮಸ್ತು ಅಂತ, ಇನ್ನು 2 ದಿನ ಆಗಲಿ. 2 ದಿನ ಆದಮೇಲೆ ಗೊತ್ತಾಗುತ್ತೆ. ಅವತ್ತು ದಿನ ಹಿಂಗೆ ಉಂಬಕ್ಕಿಕ್ಕೆಂಬ ಅಂತ ಕೇಳುತ್ತೆ ನಮ್ಮತ್ತೆ. ನಿಮ್ಮಜ್ಜಿ ಉಂಬಕ್ಕಿಕ್ಕೆಂಬ ಅಂತಂದರೆ ಅವಳು ಸುಮ್ಮನೆ ಇರ್ತಾಳೆ. ಹೋಗಿ ಇಕ್ಕೆಮನ್ ಕೊಡ್ತಾಳೆ, ಮಾತಾಡಲ್ಲ. ಇಕ್ಕೆಮನ್ ಕೊಡ್ತಾಳೆ, ಹೋಗಿ ಇಕ್ಕೆಮನ್ ಕೊಡಲ್ಲ ಅಂಬಲ್ಲ, ಯಾತು ಅಂಬಲ್ಲ, ಇಕ್ಕೆಮನ್ ಕೊಡ್ತಾಳೆ. ಸಾರು ಬಿಡಮ್ಮ ಬಿಡ್ತಾಳೆ ತಂದು, ಅಷ್ಟೇ ಹೋಗಿ ಆಗಿಬಿಟ್ಟವಳೆ ಇವಾಗಂತೂ. ಅವಳು ನಾನು ಸಾಲ ಮಾಡ್ಕೊಂತೀನಿ ಅಂತ ಬೋಲಿ ಅದು ಬಿಟ್ಲು ಕಣಮ್ಮ. ಇವಾಗ ಏನು ಮಾಡೋಣಪ್ಪ ಸಾಲ ಮಾಡ್ಕೊಂಡ್ರೆ ಅಂತೇಳಿ ಅದು ಬಿದ್ದುಬಿಟ್ಲು. ನಾನು ನಾಟಕ ಆಡಿರೋದು ಅಂತ ಅವಳಿಗೆ ಗೊತ್ತಿಲ್ಲ, ಗೊತ್ತಾಗೋದು ಬೇಡ. 1-2 ದಿನ ಯಾಕೆ ಸುಮ್ಮನೆ ಇದ್ಬಿಡೋಣ. ನಾವು ನಾಟಕ ಆಡಿರೋದು ಅಂತ ಅವಳಿಗೆ ಗೊತ್ತಾಗೋದೇ ಬೇಡ. ಯಾಕೆ ಗೊತ್ತಾಗೋದು ಬೇಡ, ಸುಮ್ಮನೆ ಇಲ್ಲದ್ದೆಲ್ಲ ಸಮಸ್ಯೆಗಳಾಗ್ತವೆ. ನಾವೇನೋ ಒಂದು ಮಾತಾಡೋಕೆ ಹೋಗ್ತೀವಿ, ಅವಳು ಇಲ್ಲದ್ದೆಲ್ಲನ ತಿರ್ಗಿ ಏನೋ ಒಂದು ಮಾತಾಡ್ತಾಳೆ. 1-2 ದಿನ ಸುಮ್ಮನೆ ಹಂಗೆ ಇರೋದು ಒಳ್ಳೇದು, ಸುಮ್ಕಿರು. ಹಂಗೆ ಎಷ್ಟು ದಿನ ಅಂತ ಅವಳಿಗೆ ಹಂಗೆ ಇರೋಕ್ಕಾಗುತ್ತೆ ಹೇಳು? ಹಂಗೆ ಇರೋಕ್ಕಂತೂ ಸಾಧ್ಯ ಇಲ್ಲ. ಅವಳು ಎಲ್ಲನ ಚೆನ್ನಾಗಿ ಆಗ್ತಾಳೆ. ಸುಮ್ಕಿರು, ಮಾತಾಡ್ದಂಗೆ ಹಂಗೆ ಇದ್ರೆ ಪರವಾಗಿಲ್ಲ. ಅವಳೆಲ್ಲನ ಸುಮ್ಕಿರ್ತಾಳಂತ ಹೆಂಗೋ ಅತ್ಲಾಗ ಏನು ಮಾಡೋಕ್ಕಾಗುತ್ತೆ. ಹೆಂಗೆ ಇವಾಗ ಒಳ್ಳೆ ಬುದ್ಧಿ ಕಲ್ತ್ಕೊಂಡ್ಲಲ್ಲ ಅಂಬೋದೊಂದು ಅದೇ ಖುಷಿ. ನನಗೆ ಬಲ್ ಬೇಜಾರಾದಂಗೆ ಆಗ್ಬಿಟ್ಟಿತ್ತು. ನಾನು ಸಾಲ ಮಾಡ್ಕೊಂಡಿದ್ದೀನಿ ಅಂತೇಳಿ ಸಾಲದಾರಿಗೆ ಕೊಡಮ್ಮ ಅಂತ ಕೊಡ್ತೀನಿ ದುಡ್ಡು 1-2 ದಿನ. ನೋಡಪ್ಪ ಸಾಲ ಮಾಡ್ಕೊಂಬಿದ್ದೀನಿ ಅಂತ ಹೇಳ್ತಿದ್ರು, ಹಂಗೆ ಹಿಂಗೆ ಅಂತ ಏನೋ ಒಂದು ಮಾತಾಡ್ತಾಳೆ. ತಿರ್ಗ ಯಾಕೆ ಬೇಕು, ಅದಕ್ಕೇ ಸುಮ್ಮನೆ ಅವಳಿಗೆ ಏನೋ ಒಂದು ಹೇಳೋದು. ಮತ್ತೆ ನಾಟಕ ಮಾಡಿರೋದಕ್ಕೆ ಕಣ್ಪಾಪ ಅವಳು ಬುದ್ಧಿ ಕಲ್ತ್ಕೊಂಡಿರೋದಿಲ್ಲ, ನಾನು ಬುದ್ಧಿ ಕಲ್ತ್ಕೊಂತಿರ್ಲಿಲ್ಲ. ಸುಮ್ಕಿರು. ಹೇಳೋಣ, ಮಾತಾಡ್ಸ್ಕೊಂಡು ಚೆನ್ನಾಗಿರಮ್ಮ ಅಂತೀರ, ಏನಂಗೆ ಮೂಗಿ ಆಗಬೇಡ ಅಂತ ಹೇಳೋಕ್ಕಾಗುತ್ತೆ. ಹೆಂಗೆ ಚೆನ್ನಾಗಿ ಇಟ್ಕೊಂಡು ಹೋಗ್ತಾಳಲ್ಲ, ಹಂಗೆ ಬಂದಲ್ಲ. ಸುಮ್ಕಿರೋದು ಇರೋದೇ ಅಲ್ಲ. ಅಲ್ಲಿದ್ದರೆ ಒಟ್ಟುನು ಅವ್ರವ್ರ ಮಾತು ಕೇಳೋದು, ಒಟ್ಟು ಅವ್ರವ್ರ ಮೇಲೆ ಜಗಳ ಮಾಡೋದು, ನಮ್ಮ ಶಿಕ್ಕನ ಮೇಲೆ ಅವಳು ಕೆಣಿಸ್ವಾಣಿ ಮಾಡೋದು, ಅಪ್ಪನ ಮೇಲೂ ಅಲ್ಲ ಅವನ ಮೇಲೂ ಎಲ್ಲನ ಇಲ್ಲದೆಲ್ಲ ಕಿರಿಕ್ ಮಾಡ್ಕೊಂಬಾಳು ಸುಮ್ಮನೆ. ಯಾವಾಗ ನಾವು ಸುಮ್ಮನೆ ಇಲ್ಲಿ ಕರ್ಮಿಲ್ಲ ಯಾವುದೇ ಇರಲ್ಲ, ಸುಮ್ಮನೆ ಇಟ್ಕೊಂಡು ಮರಿಯಾಗಿದ್ದರೆ ಯಾವುದೇ ಇರಲ್ಲ. ಇದ್ದಿತ್ತಾಗ ಏನೋ ನೋಡ್ಕೊಂಡು ಅಲ್ಲೆಲ್ಲ ಇದ್ಬಿಟ್ರೆ ಸುಮ್ಮನೆ ಇಲ್ಲೋದು ಜಗಳ. ಅದಕ್ಕೆ ಸವಾಸನೆ ಬೇಡ, ಸುಮ್ಕಿರು. ಸವಾಸ ಇಲ್ಲದೆ ಹಿಂಗಿದ್ರೆ ಅತ್ಲಾಗ ಸುಮ್ಮನೆ ಚೆನ್ನಾಗಿರ್ತಾಳೆ. ಇಲ್ಲ ಅಡ್ಡಾಗಿಂದ ನೋಡಿ ಎಲ್ಲ ಬದುಕು ಮಾಡ್ಯಾವೆ. ಮಾಡ್ತೀನಿ ಅಂದರೆ ಬಿಡತ್ತೆ ಅಂತ ನಾನೇ ಮಾಡ್ತೀನಿ ಅಂತ ಅಂದ್ಲು ಅಷ್ಟೇ. ಪಾತ್ರೆ ತೊಳಿತಿದ್ದೆ ಬಿಡುತ್ತಿದ್ನು, ತೊಳಿತೀನಿ ಅಂತಲ್ಲ ಅಂದಿಲ್ಲ, ಬಿಡು ಅಂತಂದು ಹಂಗೆ ಇಸ್ಕೊಂಡು ಅವಳೇ ತೊಳೆದ್ಲು. ಏನು ಜಾಸ್ತಿ ಮಾತಾಡಿದರೆ ಎಂಬಂಗೆ ಇದ್ದಾಳೆ ಇವಾಗ. ಇಲ್ಲಿ ಯಾರ್ತವೆ ಯಾತು ಹೇಳ್ಕೊಂಬಕ್ಕೆ ಹೋಗ್ಬೇಡಮ್ಮ ನೀನು. ಸುಮ್ಮನೆ ಇಲ್ಲ, ಸುಮ್ಮನೆ ಬಂದವ್ರೆ ಅಂಥವ್ನ ಇಲ್ಲಿ ಮೊದಲೇ ಜನ ಸರಿ ಇಲ್ಲ. ಅವರೆಲ್ಲ ಆಡ್ಕೊಂತಾರೆ. ಸಿದ್ದಜ್ಜಿನ ಅವರು ಒಳ್ಳೆಯರಲ್ಲ, ಆಡ್ಕೊಂತಾರೆ. ಅದಕ್ಕೆ ಸಿದ್ದಜ್ಜಿ ತಗಂಗ್ಲಿ ಯಾರು ತಗೋನು ಯಾತು ಏನೋ ಮಾತಾಡೋಕೆ ಹೋಗ್ಬೇಡ ನೀನು. ಮಾತಾಡಿದರೆ ಒಟ್ಟು ಸುಮ್ಮನೆ ಹೆಂಗೆ ಬೇಕಾದ್ರೂ ಅವ್ರು ಮಾತಾಡ್ತಾರೆ. ಅದಕ್ಕೇ ತಿರ್ಗಾನ ಯಾತು ಮಾತಾಡೋಕೆ ಹೋಗ್ಬೇಡ. ಪಾಪ ನಾನೇನೇ ಅರ್ಥಾಗ ಯಾತು ಮಾತಾಡೋಕೆ ಹೋಗಿಲ್ಲ, ಯಾರ್ತಾಗ ಯಾತು ಹೇಳೋಕೆ ಹೋಗಿಲ್ಲ. ಬೋತಾಂಟಿ ಬಂತು, ಬಾರ್ ಬೋತಾಂಟಿ. ಯಾವಾಗಲ ಸಮರ್ತು ಬಂದವ್ರಿ. ಅವಳು ಬಂದಾಳೆ ಅಂತ ನಿನ್ನ ಹೆಂಡ್ತಿ ಬಂದಳು ಕಣಜ್ಜಿ, ಇದ್ದಾಳೆ ಮನೆ ತಾಗೆ. ಹೌದೇ, ಯಾಕೆ ಗುದ್ದಾಡ್ಕೊಂಡು ಹೋಗಿದ್ರು ಅಂಬರಲ್ಲ, ಅದಕ್ಕೆ ಬಂದ್ರೆ ಅಲ್ಲೇ ಇದ್ದಾರೆ ಅಂತ ಮಾತಾಡ್ತಿದ್ರಲ್ಲ, ಅದಕ್ಕೆ ಹಂಗಾರೆ ಬಂದ್ಲೇನಮ್ಮ. ಶಶಿ ಹಂಗಾರೆ ಚೆನ್ನಾಗೈತಾಳೇನ ಸೀತಮ್ಮ?
ಏನಕ್ಕ ಇದ್ದಾಳೆ ಅಕ್ಕ. ಅವರೇನೇನು ಗುದ್ದಾಡ್ಕೊಂಡು ಹೋಗಿರ್ಲಿಲ್ಲ, ಏನಿಲ್ಲ, ಸುಮ್ಕೆ ಹೋಗಿದ್ರು. ಒಂದೆರಡು ದಿನ ತವ್ರ ಮನೆಗೆ ಇದು ಬತ್ನಿ ಅಂತೇಳಿ ಹೋಗಿದ್ಲು. ಯಾಕ ಚೆನ್ನಾಗಿರ್ಲಿಲ್ಲ, ಅದಕ್ಕೆ ಅಲ್ಲೇ ಒಂದೆರಡು ದಿನ ಉಳ್ಕೊಂಡ್ಲು. ಇವಾಗ ತಿರ್ಗಾ ಬಂದವಳು ಅಷ್ಟೇನೆ. ಅಲ್ಲೇನಿಲ್ಲ ಅವಳೇನೇನು, ಅಲ್ಲೇನೇನು ಯಾವತ್ತೇನಿಲ್ಲ ಸ್ಯಾನೇನು. ಬಿಡು ಅಂತೇಳಿ ಒಂದೆರಡು ದಿನ ಇದ್ರೆ ಇರ್ತಾಳೆ. ಅಮ್ಮ ಬೇರೆ ಇರ್ತಲ್ಲ, ಅದಕ್ಕೆ ಅಮ್ಮರ ಮನೆ ಒಂದೆರಡು ದಿನ ಇದ್ಲು. ಅಲ್ಲೇನೆ ಅಷ್ಟೇ, ಇನ್ನೇನು ಅಂಥ ಕೆಲಸಗಳಿಲ್ಲ ಅಂತೇಳಿ ನಾವು ಬಿಡತ್ತೆ ಇದ್ರೆ ಇರ್ತಾಳೆ ಅಂತ ಸುಮ್ಮನಾಗಿದ್ವಿ. ಏನು ಅವಳೇನೇನು ಜಗಳ ಮಾಡ್ಕೊಂಡೇನು ಹೋಗಿರಲಿಲ್ಲ. ಜನ ಹೆಂಗೆ ಮಾತಾಡೋಣ. ನೀವು ಜಗಳ ಮಾಡ್ಕೊಂಡು ಹೋಗ್ಯಾಳಂತೆ, ಅಲ್ಲೇ ಇದ್ದಾಳಂತೆ, ಇಲ್ಲಿ ಬರಲ್ಲ ಅಂತಾಳಂತೆ, ಅರ್ಷಿತಮ್ಮನ ಸಸಿ ಅಂತೆ, ಅವಳಿಗೆ ಮಾತಾಡೋದು ಜನ ಇಲ್ಲದೆ ಮಾತಾಡ್ತಾರ್ತಾಗ. ನೀವು ಚೆನ್ನಾಗಿದ್ರು ಹಂಗೆ ಚೆನ್ನಾಗಿದ್ದಾಳೆ. ನಾನು ಇದ್ರು ಇರಲಿ ಅಂತ ಬಿಟ್ಟಿದ್ದೆಲ್ಲ ಅಮ್ಮರ ಮನೆ ಒಂದು 2 ದಿನ ಇರಲಿ ಅಂತೇಳಿ ಅಜ್ಜಿ ಮನೆಗೆ ಅವ್ರ ಅಮ್ಮರ ಮನೆಗೆ ಓಡಾಡ್ಕೊಂಡು ಹಿಂಗೆ ಇದ್ಲು. ಸುಮ್ಮನೆ ಅತ್ತ ಏನು ಬಿಡತ್ತತ್ತ ಅಂತೇಳಿ ಅಲ್ಲೇ ಇದ್ಲು ಅಷ್ಟೇ. ಎಲ್ಗೆ ಹೋಗ್ತೀಯ ಭೂತಕಯ್ಯ? ಎಲ್ಗೂ ಹೋಗಲ್ಲ ಕಣಿ. ನಾನು ಇಲ್ಲಿ ಅರ್ಷಿತಮ್ಮ ಕೂತ್ಕೊಂಡಿಲ್ಲ, ಅದಕ್ಕೆ ಸಸಿ ಬಂದವಳೆ ಏನೋ ಅಂತ ಕೇಳೋಣ ಬಂದು ಹೋಗ್ತೀನಿ. ಇಲ್ಲ ಒಂದಿಟ್ಟು ಕೆಲಸ ಐತೆ. ಹೆಂಗೆ ಕೇಳಕ್ಕೆ ಬಂದೈತೆ ನೋಡು ಈ ಭೂತಕಯ್ಯ. ನಯ್ಯಪ್ಪ, ಯಾರ ಮನೆದಾನ ಒಂದು ಏಟು ಸಿಕ್ಕಿದ್ರೆ ಸಾಕು, ಹೋಗಿ ನಮ್ಗೆ ಆಗಿಲ್ದಷ್ಟಾಗಿ ಹೇಳ್ತಾರೆ. ಹೋಗಿ ಹೇಳ್ಬಿಡ್ತಾರೆ, ಅಯ್ಯೋ ಗುದ್ದಾಡ್ಕೊಂಡು ಹೋಗಿದ್ಲು, ಹಳೆ ಬಂದವಳೆ, ಸೇನಕಾಯಿಯವಳೆ, ಅತ್ತೆ ಸೊಸೆ ಸೇನಕಾಯಿದ್ದಾರೆ ಅಂತೇಳಿ ಮಾತಾಡ್ತಾರೆ. ಯಾತಿ ಹೇಳಕ್ಕೆ ಹೋಗ್ಬಿಡೋರು ಸಿದ್ದಮ್ಮ ಹೇಳ್ತಾಗೆ. ಅವಳು ಹೇಳಲ್ಲ, ನಿಮ್ಮ ಸಿದ್ದಮ್ಮನ ತಕ್ತಾಳ ಎಲ್ಲ ಹೇಳ್ತಾಳೆ. ಮೊದಲೇನೆ ನಿಮ್ಮ ಸಿದ್ದಮ್ಮ ನಿಮಗೂ ಆಗಲ್ಲ ಸೀತಾ, ಹೋಗಿ ಎಲ್ಲ ಹೇಳ್ತಾಳೆ. ಹೇಳ್ತಾಳೆ ಎಲ್ಲ ಹೇಳ್ತಾಳೆ. ಎಲ್ಲ ಪ್ರತಿಯೊಂದು ಮಾತಾಡ್ತಾಳೆ. ಮೊದಲೇನೆ ನಿಮ್ಮ ಅತ್ಗೂ ಅವಳಿಗೂ ಆಗಲ್ಲ. ಯಾಕೆ ಸುಮ್ಮನೆ ಯಾತು ಮಾತಾಡೋಕ್ಕೆ ಹೋಗ್ಬೇಡ್ರಿ. ಅದಕ್ಕೆ ಕಣಗುಂಡಕಯ್ಯ, ನಾವು ಯಾತು ಮಾತಾಡೋಕ್ಕೆ ಹೋಗಲಿಲ್ಲ. ನಾವು ಯಾತು ಗುದ್ದಾಡ್ಕೊಂಡು ಹೋಗಿದ್ದು ಹೇಳಲೇ ಇಲ್ಲ, ಸುಮ್ಕೆ ಹೋಗಿದ್ಲು ಅಂದು. ನೀನು ಯಾಕೆ ತೆಗಿಯೋಳ್ಬೇಡ, ಏನೋ ನಾನು ನಿನ್ನ ಮಗಳಾಗೆ ಇದೆಯಾ, ನನ್ನ ತೆಗೆ ಒಳ್ಳೆ ವಿಶ್ವಾಸ ಸೇನಕ್ಕ ಇದೆಯಾ ಅಂತ ಹೇಳಿಕೆ ಅಷ್ಟೇ. ಯಾಕೆ ಗುಂಡಕಯ್ಯ ನಿಂತಾಗೆ ಯಾಕೆ ತಗೋ ಯಾತು ಹೇಳಕ್ಕೆ ಹೋಗ್ಬೇಡ. ಯಾಕೆ ನಮ್ಮ ಮನೆ ಮರ್ಯಾದೆ ಪ್ರಶ್ನೆ, ನಮ್ಮ ಮನೆಯ ಮರ್ಯಾದೆ ನಾವೇ ತಕ್ಕೋಬಾರ್ದು. ನಮ್ಮ ಮನೆಗೆ ಏನೋ ಒಂದಿಷ್ಟು ಸೊಟ್ಲ ಬಿಗಿ ಐತೆ ಅಂತ ಗೊತ್ತಾದರೆ ಏನಿಲ್ಲ, ಹೆಂಗೆ ಬೇಕಾದ್ರು ಮಾತಾಡ್ತಾರೆ, ಹೆಂಗೆ ಬೇಕಾದ್ರೂ ಮಾತಾಡ್ಬಿಡ್ತಾರೆ ಜನ, ಒಳ್ಳೆ ಹಾಗೇನೆ. ಮತ್ತು ಯಪ್ಪ ಒಂದು ಏಟು ಸಿಕ್ಕಿದ್ರೆ ಸಾಕು. ಯಾವುದು ಮಾತಾಡಕ್ಕೆ ಹೋಗ್ಬಿಡಂಗಾರೆ ಸುಮ್ಮ ಕೈದಾಳೆ. ಎದ್ದಾಗಿಂದ ಚೆನ್ನಾಗಿ ಮಾತಾಡಿಸ್ತಾಳೆ. ಬಂದಾಗಿಂದ ಏನೆಲ್ಲ ಕೆಲಸ ಮಾಡ್ಯಾವಳಮ್ಮ, ಮಾತಾಡಿಲ್ಲ, ಒಬ್ರು ತಗೊಂಡು ಮಾತಾಡಿಲ್ಲ. ಅಷ್ಟೇ, ಒಂದೇ ಮಾತು ಜಾಸ್ತಿ ಮಾತಾಡಿಲ್ಲ. ಅರ್ಥಾಗಿ ಯಾತು ಮಾತಾಡಿಲ್ಲ, ಸುಮ್ಮನೆ ಇದ್ದಾಳೆ. ಗುಮ್ಮಕ್ಕನಂಗೆ ಇದ್ದಾಳೆ, ಸುಮ್ಮನೆ ಇದ್ದಾಳೆ, ಮಾತಾಡಿಲ್ಲ. ಅವಳು ಕೆಲಸ ಮಾಡ್ಕೊಂತ ಇದ್ದಾಳೆ. ಏನೋ ನೋಡ್ಬೇಕು ಮುಂದಿನ ಹೆಂಗಿರ್ತಾಳೋ ಏನೋ ಅಂತ. ಅದೇ ಮತ್ತೆ ಚೆನ್ನಾಗಿ ಎತ್ಕೊಂಡು ಹೋಗ್ಬೇಕಮ್ಮ. ಚೆನ್ನಾಗಿ ಎತ್ಕೊಂಡು ಹೋದ್ರೆ ಯಾವುದೂ ಇಲ್ಲ. ಅವಳಿಗಿರ್ಬೇಕು, ಚೆನ್ನಾಗಿರ್ಬೇಕಪ್ಪ. ನಾವು ಒಂಬತ್ತು ಅವಳಿಗಿದ್ದಿದ್ರೆ ಹಿಂಗೆಲ್ಲ ಆಗ್ತಿಲ್ಲ, ಅಕ್ಕಪಕ್ಕದವರೆಲ್ಲ ಆಡ್ಕೊಂತಾರೆ. ನೋಡಪ್ಪ ಮುದ್ದಾಡ್ಕೊಂಡ್ ಬಂದಿದ್ಲು, ಈಗ ಹಿಂಗೆ ಬಂದ್ಲು, ಹಿಂಗೆ ಹಿಂಗೆ ಅಂತ ಒಂದೆರಡು ಸಿಕ್ಕಿ ಸಾಕು. ನೀನು ಒಂದು ಹೇಳ್ತಾರೆ, ಅವ್ರು ಒಂದು ಹೇಳ್ತಾರೆ, ಇಲ್ಲೂ ತಂದಿಕ್ತಾರೆ ಜನ ಇಲ್ಲಿ. ಸರಿ ಇಲ್ಲ. ಅದಕ್ಕೆ ನಾನು ನೋಡಿದೆ, ಅದಾಗಿಂದ ಅವಳೆ ಪಾಡಿಗಳೆಲ್ಲ ಬಟ್ಟೆ ಒಗಿತಿದ್ಲೇನಪ್ಪ ಈಗ. ಆ ಕಡೆಗೆ ಬಟ್ಟೆ ಒಗಿತಿದ್ದಂಗಿದ್ಲು. ಅದೇ ನಾನು ಒಗ್ದಿರ್ಲಿಲ್ಲ, ದಿಮ್ ಕವರು ಸೋಪದ ಮ್ಯಾಗ್ಲವು ಅವು ಎಲ್ಲ ಒಗ್ದಿರ್ಲಿಲ್ಲ, ಎಲ್ಲ ಕೊಳಾಗಿದ್ವು. ಹಬ್ದಾಗ ತೊಳೆದು ಹಾಕಿದ್ದೇನೆ ಎಲ್ಲನ. ಅದಕ್ಕೇನೆ ತಿರ್ಗಾ ತೊಳಿತಿದ್ಲೇನ ಅವಳೇ. ಎಲ್ಲ ನೋಡ್ಕೊಂಡು ನಾನೇನು ಹೇಳಲಿಲ್ಲ ತೊಳೆ ಅಂತ, ಅವಳೇ ಎಲ್ಲ ತೊಳಿತಾ ಇರಬೇಕು. ಬದ್ವಂತಿಕೆಯಿಂದ ಮಾಡ್ಕೊಂಬ್ಳಳ್ಬಿಡು ಮನೆಗಳದೆಲ್ಲನ ನೀಟಾಗಿ ಇಕ್ಕೊಂಡ್ರೆ ನಮಗೂ ಖುಷಿನೇನೆ. ಅದಾಗಿಂದ ನಾನೇನೇನು ಮಾಡಿಲ್ಲ, ತಿಂಡಿ ಮಾಡಿದ್ಲು. ತಿಂಡಿ ಮಾಡಿ ನಾನು ಯಾಕಂದ್ರೆ ಪಾತ್ರೆಗಿತ್ತು ತೊಳೆಯೋಕೆ ಹೋದೆ, ಬಿಡತ್ತೆ ತೊಳಿತೀನಿ ಅಂತ ಇಸ್ಕೊಂಡ್ಲು. ಬಿಡು ತೊಳಿತೀನಿ ಅಂದ್ಲು ಅಷ್ಟೇನೆ. ಅಷ್ಟೇ ಇಸ್ಕೊಂಡು ಅವಳೇ ತೊಳೆದಿಕ್ಕಿಳು. ಏನೋ ಮಾತಾಡೋಂಗಿಲ್ಲ, ತುಟಿ ಹೇಳಿ ಮಾಡಿಲ್ಲ, ಹಂಗೆ ಇದ್ದಾಳೆ. ನೋಡಿದ್ರಲ್ಲ ವೀಕ್ಷಕರೇ, ಬೆಳಗ್ಗೆಯಿಂದ ಎಲ್ಲ ಕೆಲಸ ಸ್ನೇಹ ಒಬ್ಬಳೇ ಮಾಡಿದಾಳೆ. ನಿಜ ಇವಾಗ ತುಂಬ ಖುಷಿ ಆಗ್ತೈತೆ. ಅವಳು ಎಲ್ಲ ಕೆಲಸ ಮಾಡಿರೋದಕ್ಕೇ ನಮ್ಮಮ್ಮಗಂತೂ ಖುಷಿಯಾಗೈತೆ. ಹಿಂಗೆ ಚೆನ್ನಾಗಿದ್ದಾಳೆ ಅಂತ ಅಂದರೆ ಮಾತಾಡಿಲ್ಲ, ಯಾರ ತಗೋ ಮಾತಾಡಿಲ್ಲ, ಸೈಲೆಂಟಾಗಿದ್ದಾಳೆ. ಮಾತು ಯಾಕೆ ಆಡಿಲ್ವೋ ಏನೋ ಗೊತ್ತಿಲ್ಲ, ಒಂದು ಮಾತಾಡಿಲ್ಲ. ಮಾತಾಡಬೇಕು, ಮಾತಾಡ್ದಂಗಿದ್ರೆ ಆಗಲ್ಲ, ಮನೆಯಾಗೆ ಮಾತಾಡಲೇಬೇಕು. ಆದರೆ ಮಾತಾಡಿಲ್ಲಂತೆ. ಅಷ್ಟರಾಗೆ ಇದ್ದಾಳಂತೆ. ನೋಡೋಣ ಇನ್ನು ಹೆಂಗಿರ್ತಾಳೆ ಏನು ಎತ್ತ ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.